ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಎಲ್ರಿಗೂ. ಟೈಮ್ ಎಷ್ಟು ಗೊತ್ತಾ? 12 ಗಂಟೆ 5 ನಿಮಿಷ ಮಧ್ಯರಾತ್ರಿ. ಅಂದರೆ ಏನು ನೀನು ಕಾಲು ತೊಳ್ಕೊ ಬಾರ ಸುಮ್ಮನೆ. ಹುಡುಗಂದೊಂದು ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೋರ್ ಆಗ್ತಿದೆ, ನಿದ್ದೆನೇ ಬರ್ತಿಲ್ಲ. ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ 12 ಗಂಟೆ ರಾತ್ರಿಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಬೋರು. ಅದೇ ಇನ್ನೂ ಗಲೀಜು ಹೋಗ್ತಿದ್ಯಾ? ಅದು ಏನು ಗೊತ್ತಾ ಖುಷಿ, ಇಲ್ಲಿ ಕೇಳಿಸ್ಕೊ. ಟ್ಯಾಂಕ್ ಫುಲ್ ನೀರು ಮಾಡಬೇಕು, ತುಂಬಿಸ್ಬೇಕು. ತುಂಬಿಸ್ಬಿಟ್ಟು ಎಲ್ಲ ನಲ್ಲಿನೂ ಆನ್ ಮಾಡಿಬಿಡ್ಬೇಕು. ಎಲ್ಲ ಏರೆಲ್ಲ ಹೋಗುತ್ತೆ, ಆಮೇಲೆ ಗಲೀಜೇನಿರುತ್ತೆ ಅದು ಹೋಗುತ್ತೆ. ಅರ್ಥ ಆಯ್ತಾ? ಫಸ್ಟು ಒಂದಿನ ಈ ಚಿಕ್ಕ ಟ್ಯಾಂಕ್ ಖಾಲಿ ಮಾಡಿಬಿಟ್ಟು ಆಮೇಲೆ ಅದನ್ನು ತೊಳಿಬೇಕು, ಆಮೇಲೆ ಆ ದೊಡ್ಡದನ್ನ ಬಿಡಬೇಕು. ಓಕೆ. ಹಾಗೆ ಏನಂದರೆ ಟ್ಯಾಂಕ್ ನೆನ್ನೆ ಕ್ಲೀನ್ ಮಾಡಿಸಿದ್ವಲ್ಲ, ಅದು ಗಲೀಜು ನೀರು. ಚಿಕ್ಕ ಟ್ಯಾಂಕ್ ಯೂಸ್ ಮಾಡ್ತಿದ್ದೀವಿ, ಒಂದೊಂದ್ಸರಿ ದೊಡ್ಡ ಟ್ಯಾಂಕ್ ಯೂಸ್ ಮಾಡೋಣ ಒಂಥರ ಕನ್ಫ್ಯೂಸಲ್ಲಿದ್ದೀವಿ. ಅದಕ್ಕೆ ಆಸಿಡ್ ಎಲ್ಲ ಹಾಕಿ ತೊಳೆದಿದ್ರಲ್ಲ, ಅದರಿಂದ. ಅದಕ್ಕೆ ಅವ್ನು ಹೇಳ್ತಿದ್ದಾನೆ, ಇನ್ನು ನೀರು ಪೈಪಲ್ಲಿರೋ ನೀರೆಲ್ಲ ಏರ್ ಔಟ್ ಆಗುತ್ತಲ್ಲ, ಆವಾಗ ಕಪ್ಪಗಿರೋವಂಥ ಏನು ಚಕ್ಕೆ ಥರ ಎಲ್ಲ ಬೀಳ್ತಾ ಇರುತ್ತೆ. ಅದರಿಂದ ಅವನು ನೀರು ಅದೇ ಥರ ಬರ್ತಿದೆ ಅಂತ ಹೇಳ್ತಿದ್ದಾನೆ. 12 ಹೊತ್ತಾಯಿತು, ಹೇಳ್ತಾಯಿದ್ದೀನಿ ಬಂದು ಮಲಗು ಅಂತ. ಮಲಗ್ತಾ ಇಲ್ಲ, ನನಗೂ ನಿದ್ದೆ ಬರ್ತಿಲ್ಲ. ಏಕೆಂದರೆ ಖುಷಿಗೆ ಗಿಲ್ಲಿ ವಿನ್ನಾದ ಅಂತ ಖುಷಿಗೆ ನಿದ್ದೆನೇ ಬರ್ತಿಲ್ಲ. ಅದಕ್ಕೆ ವಿಡಿಯೋನ ಆದರೂ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಅಯ್ಯಪ್ಪ, ಇವನು ಸ್ವಲ್ಪ ಹೆಂಗೆ ಅಂದರೆ ನಮ್ಮ ಮಾದೇವಪ್ಪನ ಥರ. ಮಾದೇವಪ್ಪನ ಥರ ನೀನು, ಮಾಧು ತಾತನ ಥರ. ತಾತ ನೋಡಿದ್ಯಾ? ಅಯ್ಯಪ್ಪ, ತಾತ ನಿಧಾನ ಅಂದರೆ ನಿಧಾನ. ಒಂದು ಕಾಲು ಕೈ ಮುಖ ತೊಳ್ಕೊಬರೋಕ್ಕೆ ಒಂದು ಎಷ್ಟು ಟೈಮ್ ತಗೋತಿದ್ದು ಗೊತ್ತಾ? ಸಖತ್ ಟೈಮ್ ತೊಗೊಳೋದು. ಓಕೆ ಫ್ರೆಂಡ್ಸ್, ಈಗ ಗುಮ್ಮು ಅಲ್ಲೇ ಮಲಗಿರ್ಲಿ ಬರುತ್ತೆ. ಆಮೇಲೆ ಬ್ಯಾಟ್ರಿ ಏನು ಮಾಡ್ತೀನಿ ಇರು. ಹಾಂ, ಇದು ಹಾಕಿರೋದಕ್ಕೆ ತುಂಬ ಒಳ್ಳೇದು. ಇದು ಹಾಕಿರೋದು ನೋಡ್ದೆ ನೀನು? ಹಾಂ, ಈ ಬ್ಯಾಟ್ರಿ ತಂದಿದ್ದೀರಾ ನೀನು, ನಿಮ್ಮ ಅಪ್ಪ ಇಬ್ಬರು. ಬುದ್ಧಿ ಇಲ್ವಷ್ಟು. ನಾನು ಈ ಬ್ಯಾಟ್ರಿನ ಹೆಚ್ಚಾಗಿ ಯೂಸ್ ಮಾಡೋದು ನಾನು. ಏಕೆಂದರೆ ಬೆಳಗ್ಗೆ ಟೈಮ್ ಬೇಗ ಹೇಳೋದು ನಾನಲ್ಲ. ಅವೆಲ್ಲ ಸುಮ್ಮನೆ ಕಾಣೋ ಸ್ಟೈಲು, ಹಳೆ ಮ್ಯಾಟ್ಗಳ ಸರಿ. ನಾನೇ ಇದನ್ನು ಹೆಚ್ಚಾಗಿ ಯೂಸ್ ಮಾಡೋದು ಈ ಬ್ಯಾಟ್ರಿ. ಇದೇನಾಗಿದೆ ಗೊತ್ತಾ? ಬೆಳಿಗ್ಗೆ ಎದ್ದು ಪ್ರೆಸ್ ಮಾಡಬೇಕು ಅಂದರೆ, ಒಂದು ನಿಮಿಷ ಇರು, ಪ್ರೆಸ್ ಮಾಡಬೇಕು ಅಂದರೆ ಈ ಬಟನೇ ಸಿಗಲ್ಲ. ಅದಕ್ಕೆ ನಾನು ಡಬಲ್ ಟೇಪ್ ಬರುತ್ತೆ ನೋಡಿ, ಅದು ತೆಗೆದು ಇಲ್ಲಿ ಗಂಡಿಸ್ಬಿಟ್ಟಿದ್ದೀನಿ. ಇವಾಗ ಹಿಂಗೆ ಹುಡುಕುವಾಗ ಇದು ಸಿಗುತ್ತೆ. ಯಾಕೆಂದರೆ ಎಲ್ಲ ಈ ರೀತಿ ಈಕ್ವಲ್ ಆಗಿದ್ರೆ ಹೆಂಗೆ ಸಿಗುತ್ತೆ? ಬಟನ್ ಯಾವುದು ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ಈ ಥರ ಮಾಡಿರೋದು ನಾನು. ಇವ್ರ ಅಪ್ಪ ಅಮ್ಮಗೆ ಹೋಗಿ ತಂದಿದ್ದಾರೆ ಇದನ್ನು. ನೋಡೋಕ್ಕೆ ಚೆನ್ನಾಗಿದೆ ಮಾತ್ರ. ಓಕೆ, ಆಫ್ ಮಾಡು. ಓಕೆ ಫ್ರೆಂಡ್ಸ್, ಆಮೇಲೆ ಬೆಳಿಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾ, ಬ್ಯಾಟ್ರಿ ಏನು ಮಾಡಲಾ? ನೋಡಿ ಇಷ್ಟು ಬೆಳಕು ಬರುತ್ತೆ. ಕತ್ಲೆ. ಬೆಳಗ್ಗೆ ಆಯಿತು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರದು ಲೈವಲ್ಲಿ ಇದ್ದಾಗ ಹೇಳ್ತೀರಾ? ನ್ಯೂಜಿಲೆಂಡ್ ಅವರ. ಮಧ್ಯರಾತ್ರಿ ಸಾರಿ 12:15. 12 ಗಂಟೆ 12:15 ಅಲ್ಲಿ. ಅವಾಗ ಓಹ್, ಗುಮ್ಮಿ ಬಂದೇ ಬಿಟ್ಲು ನೋಡಿ. ನನ್ನ ಗುಮ್ಮಿನ ಅವಳು ಇಲ್ಲೇ ನಿದ್ದೆ ಮಾಡ್ಬೇಕಂತೆ. ಬರ ರಜ ಬರ ಓದಿತೀನಿ. ಬಾ ಬರ್ನಿಲ್ಲ, ಕಾಲ ಹತ್ರ ಮಲಗೋದು ಹಿಂಗೆ ಬಂದು ಕಾಣಿಸ್ತಿದೆ. ಕಾಣಿಸ್ತಿದೆ ನಿಮಗೆ ಗೊತ್ತಿಲ್ಲ. ನಿದ್ದೆ ಮಾಡ್ತಾವಳು, ಕಾಲ ಹತ್ರ ಬಂದು ನಿದ್ದೆ ಮಾಡೋದು. ನಮ್ಮನ್ನೇ ಕಾಲು ನೀಡಕ್ಕೂ ಹೋಗಲ್ಲ, ಏನಿಲ್ಲ, ಆ ಥರ ಮಾಡೋದು. ಓಕೆ ಫ್ರೆಂಡ್ಸ್, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀವಿ. ಅಲಾರಾಮ್ ಇಡಬೇಕು ಇವಾಗ. ಓಕೆ, ಟೈಮ್ ಬಂದು ಇವಾಗ 6:45. ನಾನು 5 ಗಂಟೆಗಿದ್ದೆ. ಅಂದರೆ ಅಲಾರಾಮ್ ಕೊಟ್ಟಿದ್ದು 5 ಗಂಟೆಗೆ, ಆದರೆ ಎದ್ದಿದ್ದು 5 ಕಾಲಿಗೆ.
ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಅವನಿಗೂ ಕೂಡ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು 11 ದಿನದ ಕಾರ್ಯ ಎಲ್ಲ ಇದೆಯಲ್ಲ, ಅದಕ್ಕೆ ಮೋನ್ ಮಾಮ ನಿನ್ನೆ ಹೋಗಿದ್ದಾರೆ. ನಾನು ಇವಾಗ ಬೆಳಿಗ್ಗೆನೆ ಬಿಟ್ಟು ಹೋಗಿ ಮುಗಿಸ್ಕೊಂಡು ಬರ್ತೀನಿ. ಮಾಮ ನಿನ್ನೆ ಯಾಕೆ ಹೋಗಿದ್ದಾರೆ ಅಂದರೆ, ಹೇಗಿದ್ರು ನಿನ್ನೆ ಸಂಡೇ ಅವರಿಗೆ ರಜೆ ಇರುತ್ತಲ್ವ, ಅದಕ್ಕೆ ಹೊರಟರು. ನಾನು ಬೆಳಿಗ್ಗೆಗೆ ಬರ್ತೀನಿ ಅಂದೆ. ಮತ್ತು ಇವನಿಗೂ ಕೂಡ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡಿ, ಮತ್ತು ಬೆಕ್ಕುಗೆ ಊಟ ಗೀಟ ಎಲ್ಲ ಅಲ್ಲಿಂದ ಫೋನ್ ಮಾಡಿ ಇದು ಮಾಡು ಅದು ಮಾಡು, ಅದು ಆಫ್ ಮಾಡಿದ್ಯಾ, ಇದು ಆಫ್ ಮಾಡಿದ್ಯಾ ಅದೆಲ್ಲ ಹೇಳ್ತಾ ಇರಬೇಕು. ಅದಕ್ಕೆ ನಾನು ಬೆಳಿಗ್ಗೆನೇ ಬರ್ತೀನಿ ಆರಾಮಾಗಿ. ಮತ್ತು ನನಗೂ ಕೆಲಸ ಇತ್ತಲ್ವ, ಆ ಸೂತ್ಕೆ ಎಲ್ಲ ತೆಗಿಯುವಂಥದ್ದು, ಅದಕ್ಕೆ ಬೆಳಿಗ್ಗೆನೇ ಬರ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಅವ್ರು ಹೊರಟಿದ್ರು. ಅಂದರೆ ಹೋದರು ಅವರು ನಿನ್ನೆ. ಇವಾಗ ನಾನು 7 ಗಂಟೆಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು 10 ಮಿನಿಟ್ಸ್ ಇದೆ ಅಷ್ಟೇ. ಎಲ್ಲ ರೆಡಿ ಇದೆ ಹೊರಡೋದು. ಈ ಡ್ರೆಸ್ ಹಾಕ್ಕೊಂಡು ಹೋಗ್ತಿದ್ದೀನಿ, ಏಕೆಂದರೆ 11 ದಿನದ ಕಾರ್ಯ ಇದ್ದಲ್ವ, ಅದಕ್ಕೆ ಸಿಂಪಲಾಗಿ ಈ ಡ್ರೆಸ್ ಹಾಕ್ಕೊಂಡು ಹೋಗ್ತಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆವು. ಇದು ಕಾಟನ್ನು ಅಲ್ಲ, ಈ ಕಡೆಗೆ ಸಿಲ್ಕು ಅಲ್ಲ, ಆ ಥರ. ಐರನ್ ಮಾಡಿದ್ರೂ ಅಷ್ಟು ಐರನ್ ಎಲ್ಲ ಅಷ್ಟು ಮಾಡಿದಾಗಷ್ಟೇ ಸ್ವಲ್ಪ ಕೂರುತ್ತೆ, ಮತ್ತು ಹೀಗೆ ಮಾಡಿದ್ರೆ ಹಾಗಾಗಿ ಇರುತ್ತೆ ನೋಡಿ. ಐರನ್ ಮಾಡಿದ್ದೀನಿ ಬೆಳಗ್ಗೆ ಎದ್ದು, ಅದು ಆ ಥರನೇ ಇದೆ. ಮತ್ತು ಇದು ಏನು ಎಂಬ್ರಾಯ್ಡಿಂಗ್ ಎಲ್ಲ ಇದೆ, ಇದಿರೋದ್ರಿಂದ ಸ್ಕಿನ್ನಿಗೆ ಒಂಥರ ಚುಚ್ಚಿದಂಗೆ ಆಗುತ್ತೆ. ನನಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ. ಇದು ಒಂದು ಮತ್ತು ಇನ್ನೊಂದು, ಅದೆರಡು ಹಾಗೇ. ನನಗೆ ಹೇಗೆ ಅಂದರೆ ಸಾಫ್ಟಾಗಿರಬೇಕು, ಮೆತ್ತಿಗೆ. ಇದು ಅಂದರೆ ಆನ್ಲೈನಲ್ಲಿ ನೋಡ್ತೀವಲ್ಲ, ಅವಾಗ ಸಾಫ್ಟ್ ಅಂತಲೇ ಇರುತ್ತೆ, ಆಮೇಲೆ ಸ್ವಲ್ಪ ಈ ಥರ ಇರುತ್ತೆ. ಆದರೆ ಹಾಕ್ಕೊಂಡಾಗಲೇ ಗೊತ್ತಾಗೋದು ಇದು ಯಾವ ಥರ ಫೀಲ್ ಆಗುತ್ತೆ ನಮಗೆ ಅಂತೇಳಿ. ಸಿಲ್ಕಾ ಓಕೆ ಅಂದ್ಕೊಂಡೆ. ಆಮೇಲೆ ಯೂಸ್ ಮಾಡಿದ ಮೇಲೆ ಈ ಎಂಬ್ರಾಯ್ಡಿಂಗ್ ಎಲ್ಲ ಏನಿದೆ ಇದೆಲ್ಲ ಸ್ವಲ್ಪ ಸ್ಕಿನ್ನಿಗೆ ಇರಿಟೇಟ್ ಆದಂಗೆ ಆಗುತ್ತೆ, ಕೆರ್ಕೋಬೇಕು, ಆ ಥರದ್ದೆಲ್ಲ ಆಗ್ತಿರುತ್ತೆ. ಓಕೆ, ಅಷ್ಟು ಇಷ್ಟ ಆಗಿಲ್ಲ ಇದು ಡ್ರೆಸ್. ಓಕೆ, ಇದು ಯಾವ ಬ್ರ್ಯಾಂಡ್ ಏನೂ ಗೊತ್ತಿಲ್ಲ, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಇವಾಗ ನಾನು ಹೊರಡ್ತೀನಿ. ಇದ್ರ ಮೇಲೆ ಜಾಕೆಟ್ ಹಾಕ್ಕೊಂಡು ಹೊರಡ್ತೀನಿ, ಏಕೆಂದರೆ ಚಳಿಯೆಲ್ಲ ಇರೋದ್ರಿಂದ ಜಾಕೆಟ್ ಬೇಕೇ ಬೇಕು. ಓಕೆ, ಹೊರಡ್ತೀನಿ. ಇವನು ಹೇಳಿಸ್ಬಿಟ್ಟು ಹೊರಡ್ತೀನಿ. ಇವನು ಎದ್ದೇ ಇಲ್ಲ, ಅವಾಗಿಂದ ಹೇಳ್ತಾ ಇದ್ದೀನಿ. ಡೈಲಿ 4 ಗಂಟೆಗೆ ಹೇಳ್ತಾ ಇದ್ದ ಓದೋದಕ್ಕೆ ಅಂತೇಳಿ. ಇವಾಗ ಸುಮಾರು ಒಂದು 15 ದಿನದ ಮೇಲೆ ಆಯಿತು. ಚಳಿ ಅಂದ್ಕೊಂಡು ಎದ್ದೇಳ್ತಾನೆ ಇಲ್ಲ. ಕೌಶಿ ಎದ್ದೇಳು ಕೌಶಿ, ಎಷ್ಟೊತ್ತಿಂದ ಹೇಳ್ತಿದ್ದೀನಿ, ಬಾ ಡೋರ್ ಆದರೂ ಲಾಕ್ ಮಾಡ್ಕೋ, ಎದ್ದೇಳು. 7 ಗಂಟೆ ಆಯ್ತು, ಇನ್ನೇನು ಸ್ನಾನಕ್ಕೆ ಹೋಗು, ರೆಡಿ ಆಗು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಬಾಕ್ಸಿಗೆಲ್ಲ ಹಾಕ್ಕೊಂಡು ನೀಟಾಗಿ. ಏನು ಹೇಳ್ದೇಳು ನಾನು, ಗ್ಯಾಸ್ ನಾನೇ ಆಫ್ ಮಾಡಿದ್ದೀನಿ, ಗೀಝರ್ ಆಫ್ ಮಾಡ್ಕೋಬೇಕು, ಮತ್ತು ಸ್ವಿಚ್ ಎಲ್ಲ ಆಫ್ ಆಗಿದೆಯಾ ಅಂತ ನೋಡ್ಕೋಬೇಕು. ನಲ್ಲಿಗಳು ಅಲ್ಲಿ ಇಲ್ಲಿ ತೊಟ್ಟ ಥರ ಬಿಡಬೇಡ ನೀರು. ನೀಟಾಗಿ ಡೋರ್ ಲಾಕ್ ಮಾಡಿಕೊಂಡು ಆಂಟಿ ಮನೆ ಹತ್ರ ಕೀ ಕೊಟ್ಟು ಹೊರಡು. ಓಕೆ, ಹೊರಡ್ಲಾ ನಾನು? ನೋಡು, 5 ಗಂಟೆಗೆ ಯಾಕಮ್ಮ ಹೇಳ್ತೀಯ ಅಂತ ಹೇಳ್ತಿದ್ದೆ. 5 ಗಂಟೆಗೆ ಎದ್ದಿದ್ದಕ್ಕೆ ಇಷ್ಟೊತ್ತಾಯಿತು. ಬೆಕ್ಕಿಗೆಲ್ಲ ಹಾಕಿದ್ದೀನಿ, ಕೆಳಗಡೆ ಮನೆಗೆ ಬಿಟ್ಟಿದ್ದೀನಿ ಅದನ್ನ. ಆಯಿತಾ? ಬಾ ಎದ್ದು. ನಿಂದು ಇದು ಎಲ್ಲ ಇಲ್ಲಿಟ್ಟಿದ್ದೀನಿ ಕಣೋದು. ಸರಿ ಎದ್ದೇಳು, ಬಾ. ಓಕೆ, ನಾನಿವಾಗ ಜಾಕೆಟ್ ಹಾಕ್ಕೊಂಡು ಹೊರಡೋದಷ್ಟೇ. ಮಧ್ಯ ಎಲ್ಲೂ ವಿಡಿಯೋ ಮಾಡಿಲ್ಲ. ಡೈರೆಕ್ಟಾಗಿ ನಾನು KM ದೊಡ್ಡಿಗೆ ಬಂದೆ. ನಾನು 7 ಗಂಟೆಗೆ ಬಿಟ್ಟಿದ್ದು, 10 ಗಂಟೆಗೆ ಬಂದಿದ್ದೀನಿ. ಹಾಗೆ ಬಂದ ತಕ್ಷಣ ಹೊಟ್ಟೆ ಎಲ್ಲ ಹಸಿತಾಯ್ತಾ, 10 ಗಂಟೆ ಆಗಿತ್ತು. ಫಸ್ಟು ತಿಂಡಿ ತಿನ್ನೋಣ ಅಂತೇಳಿ ಒಂದು ಹೋಟೆಲ್ ಹುಡುಕ್ತಾ ಇದ್ದೆ. ಹಾಗೆ ನಡ್ಕೊಂಡು ಬರ್ಬೇಕಾದ್ರೆ ಒಂದು ಹೋಟೆಲ್ ಕಾಣಿಸ್ತು. ಸರಿ ಇಲ್ಲೇ ತಿನ್ನೋಣ ತಿಂಡಿ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಇದೇನೋ ದೋಸೆ ಕ್ಯಾಂಪ್ ಅಂತನೇನೋ ಹೋಟೆಲ್ ಹೆಸರು. ಆಮೇಲೆ ನಾನು ಈರುಳ್ಳಿ ದೋಸೆ ಕೇಳಿದೆ. ಅವರು ಈರುಳ್ಳಿ ದೋಸೆ ಒಂದು ಬಿಟ್ಟು ಎಲ್ಲ ದೋಸೆನೂ ಇದೆ ಅಂದರು. ಅದಕ್ಕೆ ಬೇಡ, ಇಡ್ಲಿನೇ ಕೊಟ್ಬಿಡಿ ಅಂದ್ಬಿಟ್ಟು ಇಡ್ಲಿ ವಡೆ ತೊಗೊಂಡು ಇಲ್ಲಿ ತಿಂತಾಯಿದ್ದೀನಿ. ಹಾಗೆ ತಿಂದ್ಕೊಂಡು ಚೆನ್ನಾಗಿತ್ತು ಇಡ್ಲಿ ವಡೆ. ಒಂದೊಂದು ಹೋಟ್ಲಲ್ಲಿ ಎಷ್ಟು ಇಷ್ಟ ಆಗಲ್ಲ, ಇಲ್ಲಿ ಓಕೆ ಕೊಡ್ಬೋದಿತ್ತು. ಆಮೇಲೆ ಟೇಸ್ಟು ಚೆನ್ನಾಗಿತ್ತು. ಆಮೇಲೆ 50 ರೂಪಾಯಿ ಅಷ್ಟೇ ಕೊಟ್ಬಿಟ್ಟು, ಆಮೇಲೆ ಮೋನ್ ಮಾಮ ಒಂದು 10:30ಗೆ ಬರ್ತೀನಿ ಅಂದರು. ಇನ್ನೂ ಒಂದು ½ ಆನ್ ಅವರ್ ವೆಯ್ಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಅಲ್ಲೇ ಸುಮಾರು ಹೊತ್ತು ಹೋಟ್ಲಲ್ಲೇ ಕಾಲ ಕಳೆದೆ. ಅದಾದಮೇಲೆ ಮೋನ್ ಮಾಮ ಹಾಗೆ ಮೋನ್ ಮಾಮನ ಫ್ರೆಂಡು ಕೂಡ ಬಂದರು. ಹಾಗೆ ಮೋನ್ ಮಾಮ ಅವರೆಲ್ಲ ಹೊರಟರು. ಆಮೇಲೆ ನಮ್ಮ ಪ್ರವೀಣನೂ ಬಂದ. ಆಮೇಲೆ ನಾನು ಪ್ರವೀಣ ನಮ್ಮ ಪುಡ್ತಾಯವ ಒಟ್ಟಿಗೆ ಅಲ್ಲಿಂದ ದೊಡ್ಡಿಯಿಂದ ಕಾರಲ್ಲೇ ಹೋದ್ವಿ.
ಆಮೇಲೆ ಕಾರ್ಯ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಅಲ್ಲೇನು ವೀಡಿಯೋ ಎಲ್ಲ ಏನೂ ಮಾಡಿಲ್ಲ. ಕಾರ್ಯ ಮುಗಿಸ್ಕೊಂಡು ಮತ್ತೆ ಮೋನ್ಮಮ್ಮ ಗಾಡಿಯಲ್ಲೇ ಹೋಗೋಣ ಅಂದರು. ಅಪ್ಪ ಎಷ್ಟೊಂದು ಬಿಸಿಲಿತ್ತು ಅಂದರೆ ತುಂಬ ಬಿಸಿಲಿತ್ತು. ಅದಕ್ಕೆ ನಾನಂತೂ ಗಾಡಿಯಲ್ಲಿ ಬರಲ್ಲ, ಬಸ್ಸಲ್ಲೇ ಹೋಗ್ತೀನಿ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದು ಕೂತ್ಕೊಂಡೆ. ಕಾಲೇಜ್ ಹತ್ರ ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಅಲ್ಲಿ ಕೂತ್ಕೊಂಡೆ. ತುಂಬ ಬಿಸಿಲು. ಮತ್ತು ಅಲ್ಲೆಲ್ಲ ಗಿಲ್ಲಿದೆ ಸುದ್ದಿ. ಆಮೇಲೆ ಗಿಲ್ಲಿ ಬರ್ತಿದ್ದಾನೆ ಇವತ್ತು ಅಂತೆಲ್ಲ ಮಾತಾಡ್ಕೊತಿದ್ರ. ಆಮೇಲೆ ನಾನು ನೋಡಿ ಇಲ್ಲಿ ಗಿಲ್ಲಿ ಬರ್ತಿದ್ದಾನೆ. ಇಷ್ಟೇ ನಾನು ವೀಡಿಯೋ ಮಾಡಿದ್ದು. ಯಾಕೆ ಅಂದರೆ ಅಲ್ಲಿ ಕಂಡಕ್ಟ್ರು ಬಂದುಬಿಟ್ರು. ಟಿಕೆಟ್ ತೊಗೋತಾ ಇದ್ದೀನಿ, ಅಷ್ಟೊತ್ತಿಗೆ ಆ ಕಡೆಯಿಂದ ಅಲ್ಲಿ ಗಿಲ್ಲಿ ಬಂದ ಅಂತೆಲ್ಲ ಬಸ್ಸಲ್ಲಿರೋರೆಲ್ಲ ಹೇಳ್ತಾ ಇದ್ದಾರೆ. ನನಗೆ ಅಷ್ಟೊತ್ತಿಗೆ ಮೊಬೈಲ್ ಓಪನ್ ಮಾಡಿ ಕ್ಯಾಮ್ರಾ ಆನ್ ಮಾಡೋದ್ರೊಳಗಡೆ ಗಿಲ್ಲಿ ಗಾಡಿ ಮುಂದೆ ಪಾಸಾಗ್ಬಿಡ್ತು. ಅಷ್ಟೇ ವಿಡಿಯೋ ನಾನು ಮಾಡಿದ್ದು. ಅಲ್ಲೆಲ್ಲ ಹೇಳ್ತಾಯಿದ್ರು ಗಿಲ್ಲಿ ಸುಮಾರು ಜನ ಗಿಲ್ಲಿ ಬಂದುಬಿಟ್ಟಿದ್ದಾನೆ ಅಂತ ಒಂದಷ್ಟು ಜನ ಹೇಳ್ತಿದ್ರು, ಒಂದಷ್ಟು ಜನ ಇಲ್ಲ ಇನ್ನೂ ಬಂದಿಲ್ಲ ಅಂತೆಲ್ಲ ಹೇಳ್ತಿದ್ರು. ಯಾಕೆ ಅಂದರೆ ನಾವು ದೊಡ್ಡಿಯಲ್ಲಿ ಕೂತಿದ್ವಲ್ಲ, ಆ ಟೈಮಲ್ಲಿ ಬಸ್ಗಳು ತುಂಬ ರಶ್ಶು ಬಸ್ಗಳು. ನಾನು ಒಂದು 3 ಬಸ್ ಬಿಟ್ಟೆ, ಎಲ್ಲ ಬಸ್ಗಳು ರಶ್ಶು, ಅಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ರಶ್ ಇತ್ತು. ಅದಾದಮೇಲೆ ಹಾಗೆ ಜನಗಳು ಮಾತಾಡ್ಕೊತಾಯಿದ್ರು. ಆಮೇಲೆ ಬಸ್ಗಳು ಕಡಿಮೆ ಬರ್ತಾಯಿತ್ತು. ಅದರಿಂದ ಇಲ್ಲ ಅಲ್ಲಿ ಗಿಲ್ಲಿ ಬಂದಿದ್ದಾನೆ, ಅದಕ್ಕೆ ಬಸ್ಗಳೆಲ್ಲ ಈ ಥರ ಲೇಟಾಗಿ ಬರ್ತಿದೆ, ಆಮೇಲೆ ರಶ್ಶು ಇದೆ ಅಂತೆಲ್ಲ ಮಾತಾಡ್ಕೊತಿದ್ರಲ್ಲ. ನನಗೆ ಐಡಿಯಾನೇ ಇಲ್ಲ ಗಿಲ್ಲಿ ಇನ್ನೂ ಬಂದಿಲ್ಲ ಅಂತ. ಬಂದು ಹೋಗಿರ್ತಾನೆ ಅಂದ್ಬಿಟ್ಟು, ಯಾಕೆಂದರೆ ಅಲ್ಲಿರೋರು ಮಾತಾಡ್ತಾಯಿದ್ರಲ್ವ, ಅದನ್ನು ನಾನು ಕೇಳಿಬಿಟ್ಟು ಎಲ್ಲೋ ಹೋಗಿದ್ದಾನೆ ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ನೋಡಿದರೆ ಬಸ್ಸಲ್ಲಿ ಹೋಗ್ತಾ ಅಂದರೆ KM ದೊಡ್ಡಿಂದ ಒಂದು 5 ನಿಮಿಷ, ಒಂದು 5-10 ನಿಮಿಷ ಅಷ್ಟೇ ಮುಂದೆ ಹೋಗಿದ್ದು. ಅಲ್ಲಿ ಜನಗಳೆಲ್ಲ ಗುಂಪು ನಿಂತಿದ್ರು. ಆವಾಗ ನೋಡಿದಾಗ ನನಗೆ ಸ್ವಲ್ಪ ಡೌಟ್ ಇತ್ತು, ಹೋಗಿರ್ಬೋದು ಅಂತ. ಒಂದು ಕಡೆ ಬರ್ತಾ ಇದ್ದಾನೇನೋ ಅಂತ, ಒಂದು ಕಡೆ ಎರಡು ಥರನೂ ಡೌಟ್ ಇತ್ತು. ಆಮೇಲೆ ನೋಡಿದ್ರೆ ಅದೇ ತಾನೇ ಬರ್ತಿದ್ದಾನೆ. ಇಲ್ಲಿ ಕಂಡಕ್ಟರ್ ನನಗೆ ಟಿಕೆಟ್ ಕೊಡೋದಕ್ಕೂ ಆ ಕಡೆ ಗಿಲ್ಲಿ ಬರೋದಕ್ಕೂ ಒಂದೇ ಆಯಿತು. ಅಷ್ಟು ಬೇಗ ನಾನು ಮೊಬೈಲ್ನ ತೆಗೆದು ಆನ್ ಮಾಡ್ತೀನಿ. ಆ ಟೈಮಲ್ಲಿ ಅರ್ಜೆಂಟಲ್ಲಿ ಮೊಬೈಲ್ ಕ್ಯಾಮ್ರಾನೂ ಕೂಡ ಆನ್ ಆಗ್ತಿಲ್ಲ. ಹೇಗೋ ಆನ್ ಮಾಡಿ ಒಂದು 7 ಸೆಕೆಂಡೇ ಏನು ಅನಿಸುತ್ತೆ ಅಷ್ಟೇ ಆ ವೀಡಿಯೋ ಮಾಡಿರೋದು. ಅಷ್ಟು ಬೇಗ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಪಾಸಾಗಿದ್ದಷ್ಟೇ, ಅಲ್ಲಿಂದ ಹಿಂಗೆ ಸ್ವೈಂಕ್ ಅಂತ ಹೊರ್ಟೋಗ್ಬಿಟ್ಟ. ಅಷ್ಟೇ ನಾನು ವೀಡಿಯೋ ಮಾಡಿದ್ದು. ನನಗೆ ಐಡಿಯಾನೇ ಇಲ್ಲ ಅಲ್ಲಿ ಬರ್ತಿದ್ದಾನೆ ಅನ್ನೋದು. ಏನೋ ಅಷ್ಟಾದರೂ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಸ್ಸಲ್ಲಿ ರಶ್ ಇರಲಿಲ್ಲ ಬಸ್ಸು, ಆದರೆ ನಿಂತ್ಕೊಳ್ಳೋಕ್ಕೆ ಜಾಗ ಇತ್ತು, ಕೂತ್ಕೊಳ್ಳೋಕ್ಕೆ ಮಾತ್ರ ಜಾಗ ಇರಲಿಲ್ಲ. ಓಕೆ ಅಂದ್ಬಿಟ್ಟು ನಿಂತ್ಕೊಂಡೇ ಬಂದೆ. ಹಾಗೆ ಅಲ್ಲಿ ವೀಡಿಯೋ ಮಾಡಿದ್ನಲ್ಲ, ಅಲ್ಲೇ ಹಂಗೆ ನಿಂತ್ಕೊಂಡೆ. ಆ ವೀಡಿಯೋನ ಒಂದು ಶಾರ್ಟ್ಸ್ ವೀಡಿಯೋ ಹಾಕ್ಬಿಡೋಣ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಒಂದು ಶಾರ್ಟ್ಸ್ ವೀಡಿಯೋ ಹಾಕ್ಬಿಟ್ಟು ಆಮೇಲೆ ನನಗೆ ಅಲ್ಲಿ ಬಸ್ಸಲ್ಲಿ ಸೀಟ್ ಸಿಕ್ಕಿಲ್ಲ. ಆಮೇಲೆ ಒಬ್ಬರು ಆಂಟಿ ನನ್ನನ್ನು ನೋಡಿ ಅಷ್ಟೊತ್ತಿಂದ ನೀನು ನಿಂತಿದ್ದೀಯಲ್ಲವ್ವ, ಬಾ ಕೂತ್ಕವ ಅಂತೆಲ್ಲ ಅಂದರು. ಅವ್ರು ಬಂದು ಬಿಡ್ದಿ ಹತ್ರ ಇಳೀತಾಯಿದ್ರು. ಪರವಾಗಿಲ್ಲ ಆಂಟಿ, ನಾನು ಇನ್ನೂ ಸ್ವಲ್ಪ ದೂರ ತನಕ ನಿಂತ್ಕೋತೀನಿ ಬಿಡಿ ಅಂದೆ. ಆಮೇಲೆ ಇಲ್ಲ ಅಂದ್ಬಿಟ್ಟು ರಾಮನಗರದಲ್ಲಿ ಅವ್ರು ನನಗೆ ಸೀಟ್ ಕೊಟ್ಟರು. ಅವರು ಎದ್ದು ನಿಂತ್ಕೊಂಡ್ರು. ಆ ಥರ ಆಯಿತು. ಆಮೇಲೆ ಬೇಗ ಬಂದೆ, ಯಾಕೆಂದರೆ ನನಗೆ ನೈಸ್ ರೋಡ್ ಬಸ್ಸು 5:20ಕ್ಕೆ ಒಂದು ಬರುತ್ತೆ, ಅದೇ ಲಾಸ್ಟು ಬಸ್ ಅಂತೆ. ಆ ಬಸ್ಸು ಹೊರ್ಟೋಗ್ಬಿಟ್ರೆ ಇಲ್ಲ ಏನಾಗುತ್ತೆ ಅಂದರೆ ನನ್ನ ನಾರ್ಮಲ್ ಬಸ್ಸಲ್ಲಿ ಬರಬೇಕು. ನಾರ್ಮಲ್ ಬಸ್ಸಲ್ಲಿ ಬರಬೇಕು ಅಂದರೆ ನಾನು 2 ಅವರ್ ಆಗುತ್ತೆ ನಮ್ಮ ಮನೆಯಿಂದ ಕೆಂಗೇರಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ. ಅದಕ್ಕೆ ಬೇಗ ಅಲ್ಲಿ ಬಸ್ ಇಳಿತಿದ್ದಂಗೆ ಕೆಂಗೇರಿಯಿಂದ ಫಾಸ್ಟಾಗಿ ಬಂದು ನಾನು ಬರೋದಕ್ಕೂ ಬಸ್ ಬರೋದಕ್ಕೂ ಒಂದೇ ಆಯಿತು. ಆಮೇಲೆ ಹತ್ಕೊಂಡೆ. ಆಮೇಲೆ ಒಂದು ಸರಿ ಡೌಟ್ ಇತ್ತು, ಇದೇ ಲಾಸ್ಟ್ ಬಸ್ಸಾ ಏನು, ಇನ್ನೊಂದು ಸರಿ ಕೇಳ್ಕೊಳ್ಳೋಣ ಅಂಥೇಳಿ. ಆಮೇಲೆ ಕಂಡಕ್ಟ್ರನ್ನ ಕೇಳಿದೆ, ಸರ್ ಇದು ಇದೇ ಲಾಸ್ಟ್ ಬಸ್ಸಾ ಇನ್ನೊಂದೇನಾದರೂ ಬರುತ್ತಾ ಅಂತ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ 5:20ಕ್ಕೆ ಇದೇ ಲಾಸ್ಟ್ ಬಸ್ಸು ಅಂತೇಳಿ. ಓಕೆ, ಬಸ್ಸು ಸಿಕ್ತಲ್ಲ ಅಂಥೇಳಿ ಖುಷಿ ಆಯಿತು ನನಗೆ. ಈ ಥರ ಆಗೋಯ್ತು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.